ಋತು ಅಕ್ಕ ಬಂದೈತೆ. ಪುಣ್ಯಕ್ಕ ಕೊಡೋಗು ಈ ಸೀರೆನ. ಸರಿ ಆಯ್ತು ಹೇಳ್ಕೊಡ್ತೀನಿ. ನಾನೇನು ಹೆದ್ರಕಮ್ಮಲ್ಲಿ ತಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಯಾಕೆ ಹೆದ್ರಕೋಬೇಕು? ನಾನು ತಗೊಂಡೋಗಿ ಕೊಡ್ತಿದ್ದೆ ಏನೋ ಅಂತಾರೋ ಏನೋ ಅಂತ. ಎಲ್ಲರೂ ತಗೊಂಬಂದಿದೀವಲ್ಲ ಶಿವಾನಿ. ಅವಣ್ಣಗೆ 3,000 ರೂಪಾಯಿ ಬಟ್ಟೆ ತಂದಿದ್ವಿ, ಅಕ್ಕ 2,500 ರೂಪಾಯಿ ಸೀರೆ ತಂದಿದ್ವಿ. ನಮ್ಗೆ ಹಂಗೆ ತರೋದಕ್ಕೆ ಮನಸ್ಸೇ ಬರಲಿಲ್ಲ. ನಮ್ದು ಅದಿನ್ನೆಂಥ ಮನಸ್ಸೋ ಏನೋ ಗೊತ್ತಿಲ್ಲ. ಕೊಡೋ ಅಂಥವ್ರಿಗೆ ಬಿಡ್ಸೋ ಅಂಥವ್ರಿಗೆ ಒಳ್ಳೇದು ಕೊಡಬೇಕು ಅಂತೇಳಿ ನನಗೆ ಭಾಳ ಅನ್ನಿಸ್ಬಿಡ್ತು. ಅದಕ್ಕೆ ತಗೊಂಬಂದಿದ್ದೀನಿ. ಏನೋ ಅಂಬಲ್ ತಗ. ಕಲ್ಲರೇ ಒಪ್ತಾರೆ ಹೆಂಗಪ್ಪ ಅದೇನೆ. ಕಲ್ಲರು ಮೊದಲೇ ಅಮ್ಮ ಅವನೊಂಥರ ಋತು ಅಕ್ಕ ಹೆಂಗೆ ಅಂದರೆ ನಾವು ಚೆನ್ನಾಗಿದ್ರು ಬೇಕಾದರೆ ಚೆನ್ನಾಗಿಲ್ಲ ಅಂಬುತ್ತೆ ನಮ್ಮ ಮುಂದೆ. ಒಟ್ನಲ್ಲಿ ಆ ಅಕ್ಕಂದ ಹೇಳಿದ ಮುಂದೆ ಆಗಬೇಕು, ಆ ಅಕ್ಕ ಹೇಳಿದ್ ನಡಿಬೇಕು. ಆ ಥರ ಯಾವುದೊಂದಕ್ಕೂ ಹಂಗೆ ಮಾಡ್ತಾವಕ್ಕ. ಋತು ಅಕ್ಕ ಏನು ಪುಣ್ಯ? ಇಲ್ಲ ನೋಡಿ ತಗೊಳ್ಳಿ ಸೀರೆನ. ಬ್ಲೌಸು ಯಾರಿಗೆ ಹಾಕ್ತೀರಾ? ಇಲ್ಲಾಂದ್ರೆ ಅಳತೆ ಬ್ಲೌಸ್ ಆದರೂ ಕೊಡ್ರಿ, ನಾನೇ ಹೊಲ್ಸ್ಕೊಂಡು ಕೊಡ್ತೀನಿ. ನಮಗೆ ಗೊತ್ತಿರೋರೊಬ್ರು ಇದ್ದಾರೆ, ಅವ್ರ ಹತ್ರ ಹಾಕ್ತೀನಿ. ಚೆನ್ನಾಗಿ ಹೊಲಿತೈತವ ಅಕ್ಕ. ಅಳತೆ ಬ್ಲೌಸ್ ಕೊಡ್ರಿ. ಈಗ ಇಲ್ಲಿ ನೋಡ್ರಿ, ಇದೇ ಸೀರೆ ಡಿಸೈನ್ ಯಾವ ಥರ ಹಾಕಿಸ್ಲಿ? ಇದನ್ನು ಜಾಕೆಟ್ ಹೊಲಿಸ್ತೀಯ? ಏನು ಬೇಡ. ಹಂಗೇನೆ ಇರ್ಲಿ ಹೇಳು. ನಾನು ಅನಾಥಾಶ್ರಮದವ್ರು ಯಾರನ್ನ ಬರ್ತಾರಲ್ಲ ಅವ್ರಿಗೆ ಕೊಡ್ತೀನಿ ಈ ಸೀರೆ. ಬೇಡ ನನಗೆ ಸೀರೆ. 2,500 ಕಣಕ. ಚೆನ್ನಾಗೈತೆ ಸೀರೆ. ಅವಣ್ಣಂಗೆ 3,000 ರೂಪಾಯಿ ಕಾಂಚೀಪುರಂನಲ್ಲೇ ಚೆನ್ನಾಗಿ ಕ್ವಾಲಿಟಿ ಇರೋ ಅಂಥದ್ದು 3,000 ರೂಪಾಯಿ ತೊಗೊಂಬಂದಿದ್ದೀನಿ. ಮತ್ತು ಬ್ಲೌಸು ಎಲ್ಲ ಚೆನ್ನಾಗೈತಕ್ಕ. ಆಪೋಸಿಟ್ ಕಲರ್ ಬ್ಲೌಸು, ಮೆರೂನ್ ಕಲರು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಬ್ಲೂ ಕಲರ್ ಸೀರೆ, ಗೋಲ್ಡ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಚೆನ್ನಾಗಿತ್ತಕ್ಕ. 2,500 2,800 ಹೇಳಿದ್ರು. 300 ರೂಪಾಯಿ ಡಿಸ್ಕೌಂಟ್ ಬಿಟ್ಟು 2,500 ತಗೊಂಡ್ರು. ಚೆನ್ನಾಗಿತ್ತಲ್ವನಕ್ಕ? ಒಂಥರ ಕಪ್ಪು ನೀಲಿ ಬರುತ್ತೆ. ಕೆಲಸ ಕಾರ್ಯದಾಗೆ ಒಳ್ಳೆ ಶುಭಗಳಿಗೆಗಿಂತವೆಲ್ಲ ಹುಡ್ಕೋಬಾರ್ದು. ಶುಭ ಸಮಾರಂಭಗಳಿಗೆಲ್ಲನ ಇದು ಏನೂ ಚೆನ್ನಾಗಿಲ್ಲ. ಕರೆಯೋದಂತದೈತಿ ಇಂಥದೇ ತರೋದು. ಯಾರನ ಮದುವೆಗಳಿಗಿಂತ ಹುಡ್ಕೊಂಬ್ತಾರೆ. ಏನು ಬೇಡ ನಮಗೆ. ಕಲರು ಚೆನ್ನಾಗೇ ಇಲ್ಲ. ಏನು ಬೇಡ ನನಗೆ. ತಗೊಂಡೋಗ್ರಿ ಈ ಸೀರೆ. ನಮ್ಗೇನೇನು ತರ್ದಿದ್ರು ಪರವಾಗಿಲ್ಲ. ಯಾರೋ ತವ್ರ ಮನೆಯವ್ರು ಯಾರನ್ನ ಬಂದರ್ತೀರಾನ, ಯಾರನ್ನ ಮಡ್ಲಕ್ಕೆ ಹಾಕ್ತಾರೆ. ಯಾರನ್ನ ಬೇರೆ ಯಾರಾದ್ರೂ ಇದ್ದೇ ಇರ್ತಾರೆ, ಹಾಕ್ತಾರ್ತೀರ. ಇನ್ನೇನು ಮಾಡೋಕ್ಕಾಗುತ್ತೆ ಅಕ್ಕ? ಕಪ್ಪುದಲ್ಲ ಅಕ್ಕ, ಅದು ಸ್ವಲ್ಪ ನೀಲಿ ಕಲರ್ ಬರುತ್ತೆ. ಕಪ್ಪುದಾದ್ರೆ ತೀರಾ ಕಪ್ಪು ಅಂದರೆ ಕಪ್ಪಾಗಿರುತ್ತೆ. ಡಾರ್ಕ್ ಆಗಿದ್ರೆ ಅದು ಕಪ್ಪಲ್ಲ ಅಕ್ಕ, ಸ್ವಲ್ಪ ಬ್ಲೂ ಕಲರ್ ಐತೆ. ಕಪ್ಪು ಐತಾ ನೋಡೋದು? ಕಪ್ಪಿಲ್ಲ ಅಕ್ಕ. ಏನು ಬೇಡ, ನಾನು ಇಂಥದ ಹುಡ್ಕಾಮಲ್ಲ. ಇದೆಂಥ ಕಲರ್ ಅಂತ ತಂದಿದ್ದೀರಾ? ನನಗೇನು ಬೇಡ. ನಾನು ಹುಡ್ಕೊಂಡ್ರೆ ಕೇಳಿ ಸೀರೆನ. ಏನು ಬೇಡ. ಒಳ್ಳೆ ಫಂಕ್ಷನ್ಗಳ ಖುಷಿಯಾಗಿ ನಾವು ಫಂಕ್ಷನ್ ಮಾಡ್ಬೇಕಾರೆ ಇಂಥ ಹುಡ್ಕೊಂಡ್ರೆ ಆತಲ್ಲ. ಏನು ಬೇಡ ನನಗೆ. ಚೆನ್ನಾಗೈತೆ ಋತು ಅಕ್ಕ. ಏನಾಗೈತೆ? ಚೆನ್ನಾಗೈತೆ ಸೀರೆ. ಯಾಕಮ್ಮ ಏನಾಯ್ತೆ ಋತು? ಅಲ್ಲ ಅಕ್ಕ, ಅದು ಯಾಕಂಗೆ ತೆಗ್ದೆಸಿತಾ ಇದ್ದೀರಾ? ಚೆನ್ನಾಗೈತಲ್ಲ ಸೀರೆಗೆ. ಏನಾಗೈತೆ? ನಾನು ಅದಕ್ಕೆ ಹೇಳಿದ್ದು ಅವಳಿಗೆ ಬೇಕಾಗಿರೋ ಸೀರೆ ಎಂಥದ್ದು ಬೇಕಂತ ತಾಬತ್ತಾಳೆ ಅಂತ ಹೇಳಿದ್ರೆ ನೀವೇನಂಗೆ ಕುಣ್ಕೊಂಡ್ಕೊಂಡು ಹೋದ್ರಿ ಅಂಥದ್ದು. ಮತ್ತೆ ಅಂಥದ್ದು ತಂದ್ರೆ ಯಾರು ಹುಡ್ಕೊಂಬ್ತಾರೆ? ಅವಳಿಗೆ ಇಷ್ಟ ಆಗಲ್ಲ ಅಂತ ಕಲರು. ನಾನು ಹೇಳೇ ಕಳಿಸಿದ್ದೀನಿ, ಲೈಟ್ ಕಲರ್ ಇರೋದು ತಗೊಂಬರ್ರಿ. ಲೈಟ್ ಆಗಿರ್ಲಿ, ನನಗೆ ಜಾಸ್ತಿ ಡಾರ್ಕ್ ಬೇಡ ಅಂತ ಹೇಳಿದ್ದೀನಿ. ಜಾಸ್ತಿ ಓವರ್ ಆಗಿಲ್ಲ ಅಕ್ಕ. ಅದು ಚೆನ್ನಾಗೈತೆ ಸೀರೆ. ಅವಳಿಗೆ ನೋಡ್ರಿ ಬೇಕಾದ್ರೆ ಹುಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ತುಂಬ ಚೆನ್ನಾಗೈತಕ್ಕ. ನೋಡ್ಬೇಕಾದ್ರೆ. ಅಯ್ಯೋ ನಾವೇನೇನು ಸುಮ್ಮನೆ ಹೇಳ್ತಾ ಇಲ್ಲ. 2,800 ಹೇಳಿದ್ರು ಕಣತ್ತೆ. 2,500 ಕೊಟ್ಟು ತಗೊಂಬಂದಿದ್ದೀನಿ. ಏನೋ ಬೇಡ ನನಗೇನು. ಇವ್ರ ಥರ ಸೀರೆನೇ ಬೇಡ. ಈಗಳಮ್ಮ ಯಾರನ್ನ ಹಾಕ್ತಾರೆ ಬಿಡಮ್ಮ ಮಡ್ಲಕ್ಕೇನೇನು. ನನಗೇನೇನು ತವ್ರ ಮನೆಯವರೇ ಹಾಕ್ಬೇಕು ಅಂಬೋದೇನಿಲ್ಲ. ಇದನ್ನ ಯಾರನ್ನ ಹುಡ್ಕೊಂತಾರ? ನಮ್ಮ ಇಂಥ ಕಪ್ನಿಲಿದ ಕರೆದಾದ್ರೆ ಹುಡ್ಕಾಮಲ್ಲ. ಇದೇನು ಅಂತ ಕಪ್ಪಿಲ್ಲ ಕಣಮ್ಮ. ನನ್ನ ಕೆಲಸ ಕರೆದಾಗಿಂತದ್ದು ಹುಡ್ಕಾಮದೇ ಇಲ್ಲ. ಒಳ್ಳೆ ಶುಭ ಸಮಾರಂಭಗಳಿಗಿಂತ ಹುಡ್ಕೊಂಡ್ರೆ ಹುಡ್ಕೋಬಾರ್ದು. ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ನಾನು ಹುಡ್ಕಾಮಲ್ಲಮ್ಮ. ಬೇಡ. ಇವರೇ ಇಕ್ಕೆಂಬಳ ನನಗೆ. ಅಮ್ಮ ಸೀರೆನೇ ಬೇಡ. ಮತ್ತೆ ಅವ್ರ ಮನೆ ಸುಮ್ಕಿರು. ಕಣಮ್ಮ ಸೀರೆನೇ ಬೇಡ ಅದೇ ಅಂದರೆ ಅದು ಹೆಂಗೆ ಸರಿ ಆಗುತ್ತೆ? ಬಿಡು. ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ. ಇವರು ಒಟ್ಟುನು ದುಡ್ಡು ಮುಗಿತಾ ಅಂತ ಇದು ಮಾಡ್ತಾರೆ. ನಾನು ನಿಮ್ಮ ಅಪ್ಪಗೆ ಹೇಳಿ ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ. ಸುಮ್ಮನೆ ತವ್ರ ಮನೆ ಸೀರೆನೇ ಕಣಮ್ಮ. ಹೆಣ್ಮಕ್ಳಿಗೆ ಮುಖ್ಯ. ಯಾವ್ದಾನ ಕೆಲಸ ಕರೀದಾಗೆ ತವ್ರ ಮನೆಯಿಂದ ತಂದಿರೋಂಥ ಸೀರೆನೇ ಹೇಳೋದು. ತವ್ರ ಮನೆಯಿಂದ ಯಾವ ಥರ ಅವನ್ನೇ ಕೇಳೋದು. ಮತ್ತೆ ನಮಗೆ ನನಗೆ 2,500 ರೂಪಾಯಿ ಸೀರೆಗೆ ನಮಗೆ ಗತಿ ಇರೋದು. ನಾವು ತವ್ರ ಮನೆ ಒಂದು 5,000 ರೂಪಾಯಿ ಸೀರೆ ತತ್ತಾರೆ ಅಂತ ನಾನು ಆಸೆಗಿದ್ದೆ. ಏನು ಬೇಡ ನನಗಿಂತ ಕಲರ್ ನಾನು ಹುಡ್ಕಮಲ್ಲ. ಇಷ್ಟು ಚೆನ್ನಾಗಿರೋ ಸೀರೆನೂ ಬೇಡ ಅಂತೀರಲ್ಲ ನೀವು. ನಾವು ಸೀರೆಗೆ ಬಂಡವಾಳ ಹಾಕಕ್ಕೆ ಹೋದ್ರೆ ಆಗಲಕ್ಕ. ಸೀರೆಗೆ ಏನು ಬಂಡವಾಳ ಹಾಕ್ತೀರಾ ಅಂತ ಹೇಳ್ತೀರಾ? ಅದಕ್ಕೆ ಮತ್ತೆ ನೀನು ಸ್ಯಾನೆ ರೇಟ್ ಅಂತಂದ್ರೂ ಈಗಳಪ್ಪ ಸೀರೆ ಬಂಡವಾಳ ಹಾಕ್ತಾರೆ ಅಂತ ಅಂತೀಯ ಅಂಬೋದಕ್ಕೋಸ್ಕರನೇ 2,500 ರೂಪಾಯಿ ತಂದಿದ್ದಿಲ್ಲ. ನಾವು 5,000 ರೂಪಾಯಿದೆ ತಗೋಬತ್ತಿದ್ವಿ. ಯಾಕಮ್ಮ ಏನಾಗ್ತಿರುತ್ತಮ್ಮ? ಯಾಕೆ ಪುಣ್ಯಮ್ಮ? ಅತ್ತೆ ಸೀರೆ ತರಕ್ಕೆ ದುಡ್ಡು ಕೇಳಿದ್ಲು ನಮ್ಮ ಋತಮ್ಮ. ತವ್ರ ಮನೆ ಸೀರೆ ಬೇಕಲ್ಲ ಅದಕ್ಕೆ ಕೊಡಿಸ್ರಿ ಅಂತ. ಇವ್ರು ನಾವೇ ತಾಂಬತ್ತೀವಿ ಅಂತ ದುಡ್ಡು ಇಸ್ಕೊಳಕ್ಕೆ ತಾಂಬಂದವ್ರಿ. ಅದಕ್ಕೆ ಕಲರ್ ಚೆನ್ನಾಗಿಲ್ಲ ನಮ್ಗಿಂತದೆ ತರೋದು ಅಂತ ಇವಳು ನಮ್ಮ ಋತಮ್ಮ. ಏನು ಚೆನ್ನಾಗಿಲ್ಲ ಕಪ್ ನೀಲಿ ಅಂತದೈತೆ ಇಂಥದ್ದು ನಾನು ಹುಡ್ಕಮಲ್ಲ.
ಅಂತ ಇದ್ದಾಳೆ. ಕೆಲಸ ಕರೆದ ನಾನು ಇಂಥದ್ದು ಹುಡ್ಕಮಲ್ಲ ಅಂತ. ಅಂಥದ್ದೇನು ಹುಡ್ಕೋಬೋದು ಕಣಮ್ಮ, ಕರೆದು ಹುಡ್ಕೋಬಾರ್ದು, ಕರೆ ಸೀರೆನ ಹುಡ್ಕೋಬಾರ್ದು ಅಂತಾರೆ ಕೆಲಸ ಕರಿದಾಗೆ. ಅದು ಚೆನ್ನಾಗಿತ್ತಲ್ಲ, ಕೆಂಪು ಬಣ್ಣ ಬೇರೆ ಬಂದೈತೆ. ಏನಿಲ್ಲ ಕಣಮ್ಮ, ಸೆನಕೈತೆ ರುತ್ತಮ್ಮ. ಎಂತ ಸೆನಕಮ್ಮ ತಿಲ್ಗೆ ನಂಗೇನೆ ಬೇಡ ಕಣಜಿ, ನಾನು ಇಂಥದ್ದು ಹುಡ್ಕಮಲ್ಲ, ಏನೋ ಬೇಡ ನನಗಿದು ಇಷ್ಟ ಆಗಲಿಲ್ಲ. ಕಲರ್ ಯಾಕನ ನನಗೆ ಸೆನಕ್ಕಿಲ್ಲ, ಏನು ಬೇಡ ನನಗೆ, ಯಾಕೋ ಇದು ಇಷ್ಟ ಆಗಲಿಲ್ಲ. ಅಲ್ಲ ನೋಡು ಎಷ್ಟು ಇದು ಮಾಡ್ತಾರೆ. ನಮ್ಗೇನೇನು ಮರ್ಯಾದೆ ಇಲ್ಲ ಅಜ್ಜಿ, ಇವರಿಬ್ರು ನನಗೇನೋ ಒಂಥರ ಇದು ಮಾಡ್ತಾ ಇದ್ದಾರೆ, ನನಗೆ ಗೊತ್ತೈತಿ. ಒಳ್ಟಾಗೈತೆ ಹಂಗೇನು 2,500 ರೂಪಾಯಿ ಅಂತ. ಈಗ ನಂದು ಇವಾಗ ಅವ್ರಿಗೆ ನಾನು ಮಿಕ್ಕಿ ಟೈಮ್ನಾಗೆ ನಾನೇನು ತಾಮಲ್ಲಿ ಇಂಥ ಮದುವೆಗಳಾಗು ಏನೋ ಇಂಥ ಮದುವೆಗಳಾಗ ಚೆನ್ನಾಗಿ ಹುಡ್ಕಮ್ಮನ ಅಂಬೋದಕ್ಕೋಸ್ಕರ ಕೇಳೋದು ಅಷ್ಟೇ ನಾನು. ಚೆನ್ನಾಗೈತಲ್ಲಮ್ಮ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲಮ್ಮ ಅಂತ ನಾನೇ ಹೇಳ್ತಿದ್ದೆ. ನೋಡು ಚೆನ್ನಾಗೈತೆ ಕಣಮ್ಮ, ಚೆನ್ನಾಗಿರೋದೇ ತಗೊಂಬಂದಿದ್ದೀವಿ ಕಣಕ್ಕ. ನಾವೇನು ಹಂಗೆ ಮಾಡೋಕೆ ಹೋಗಿಲ್ಲ. ಸುಮ್ಮನೆ ಏನಕ್ಕ ಮಾತಾಡ್ತೀಯ? ಚೆನ್ನಾಗೈತೆ ಸೀರೆ, ಯಾರಿಗಾದ್ರೂ ತಗೊಂಡೋಗಿ ತೋರಿಸ್ಕೊಬರಾಗಕ್ಕ. ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಾನು ಕೇಳಿದ್ ಕೊಡ್ತೀನಿ. ಎಷ್ಟು ಚೆನ್ನಾಗಿರೋ ಸೀರೆನ ನೀವು ಅದೇ ಬೇಕಲ್ಲ. ಒಟ್ಟಿನಲ್ಲಿ ನಾವೇನು ಮಾಡಿದ್ರು ಜರಿತೀರ, ನಾವೇನಂದ್ರೂ ಇದು ಮಾಡ್ತೀರಕ್ಕ. ನೀವು ಜರಿತೀರ, ನಾವೇನಾನ ಮಾತಾಡಲಿ, ನಾವೇನಾನ ಇದು ಮಾಡಲಿ, ಎಲ್ಲದಕ್ಕೂ ಜರಿತೀರ ಅಂತಂದರೆ ಮತ್ತು ಅವ್ರಿಗೆ ಸುಮ್ಮನೆ ದುಡ್ಡು ಕೊಡ್ಬೇಕು. ಅವ್ರಿಗೆ ಎಂಥದ್ದು ಬೇಕಾ ಅಂತ ತಗೊಂತಾರೆ. ನಾವು ತವ್ರ ಮನೆಯಿಂದ ನಾವೇ ತಂದು ಕೊಡೋಣ ಅಂತೇಳಿ ತರಕ್ಕೆ ಹೋಗಿದ್ದು. ತವ್ರ ಮನೆಯಿಂದ ನಾವು ತರೋದು ಬೇಡವೇನತ್ತೆ. ಅವ್ರ ಪಾಡಿಗೆ ಅವ್ರು ತಗೊಂಡ್ರೆ ಅವ್ರೇನು ತಗೊಂತಾ ಇರ್ತಾರೆ. ನಾವು ತವ್ರ ಮನೆಯವ್ರು ತಂದು ಕೊಡೋದಕ್ಕೂ ಅದಕ್ಕೂ ವ್ಯತ್ಯಾಸ ಇರುತ್ತೆ ಗೊತ್ತೇ. ತವ್ರ ಮನೆ ಸೀರೆ ಎಂಥದ್ದಾದ್ರೂ ಹುಡ್ಕೊಂತೀವಿ ಅಂತಾರೆ. ಇನ್ನು ಬೇರೆ ಕಡೆಗಳವ್ರಿಗೆ ಇನ್ನು ಬೇರೆದು ಒಂಥರ ತಂದ್ರೂ ತವ್ರ ಮನೆಗೆ ಹೆಣ್ಮಕ್ಳಿಗೆ ಒಳ್ಳೇದು ತರಬೇಕು ಅಂತ ತಾಬತ್ತಾರೆ. ಇನ್ನು ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳು ಒಂದಿಷ್ಟು ಅಂಥದಿಂಥ ತಂದ್ರು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಅಡ್ಜಸ್ಟ್ ಮಾಡ್ಕೊಂಬ್ಲೇಬೇಕು. ಇನ್ನು ಕಡೆಗಳವ್ರಾದ್ರೆ ಬೈಕಂತಾರೆ ಬಿಡಪ್ಪ ಅನ್ಬೋದು. ಈ ಮನೆ ಹೆಣ್ಮಕ್ಳು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಅದೇ ಮತ್ತೆ ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಂಬಲ್ಲ. ಕಡಿಮೆ ರೇಟಿಂಗ್ ತಂದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಒಳ್ಳೇದೇ ತಗೊಂಬಂದಿದ್ದೀವಿ ನೋಡು. ಪುಣ್ಯಕ್ಕ ನಾನು ಅದು ಕೇಳಿದ್ದು 1,000 ರೂಪಾಯಿ ಸೀರೆ ತಗ ಸುಮ್ಮನ ಅಂತ. ನಾವು ಮಾತಾಡಬಾರ್ದು ಅಂತ ಇದೀವಿ ಕಣತ್ತೆ. ಮಾತಾಡ್ದಂಗಿದ್ದಂಗೆಲ್ಲ ನಾವು ಜಾಸ್ತಿ ಆಗ್ತೈತೆ ನಿಮ್ದೆಲ್ಲನ. ನಾವೇನು ಜಾಸ್ತಿ ಮಾಡಿದೀವಿ? ನಾವೇ ಅದು ಜಾಸ್ತಿ ಮಾಡಿಲ್ಲ ಕಣೆ. ಮತ್ತೆ ಒಳ್ಳೆ ಸೀರೆ ತಗೊಂಬಂದ್ರು ಹಿಂಗೆ ಜರಿತಾ ಇದ್ರಲ್ಲ ಋತು ಅಕ್ಕ, ಚೆನ್ನಾಗೈತೆ ಸೀರೆ. ಅದಕ್ಕೇನಾಗೈತೆ? ಬ್ಲೌಸ್ ನೋಡಿದ್ರೆ ಎಷ್ಟು ಚೆನ್ನಾಗೈತೆ ಗೊತ್ತಾ ಲುಕ್ಕಾಗಿ. ಹೊಲ್ಸಿ ನಾನು ನಿಮಗೆ ಪಿನ್ ಮಾಡಿಸ್ಕೊಡ್ಲಾ? ಮದುವೆ ದಿನ ಹುಡ್ಕೊಳ್ರಿ. ಅದು ಯಾರನ ಏನಾನ ಅಂದ್ಬಿಟ್ರೆ ಸೀರೆ ಚೆನ್ನಾಗಿಲ್ಲ ಅಂತ, ಅವಾಗ ಬೇಕಾದ್ರೆ ನಾನು ಇಲ್ಲೋಣ ನಿಮ್ಮ ಮುಖ ತೋರಿಸಲ್ಲ. ನಿಮ್ಮ ಮುಖ ತೋರಿಸಲ್ಲ, ಪಿನ್ ಮಾಡ್ತೀವಿ ನಾವೇನೆ. ನಾನೇ ಪಿನ್ ಮಾಡಿ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡ್ತೀನಿ. ನೀವು ಮದುವೆ ದಿನ ಹುಡ್ಕೊಳ್ಳಿ. ಏನಾದರೂ ಅದ್ರಾಗ ಏನಾದರೂ ಹೆಚ್ಚು ಕಡಿಮೆ ಐತೆ ಅಂತ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ ನೋಡೋಣ. ಅಂತ ಸೀರೆ ಯಾಕೆ ಹುಡ್ಕೊಂಡಿದ್ಯ ಅಂತ ಯಾರನ್ನ ಅಂದ್ಬಿಡ್ಲಿ ನೋಡೋಣ. ಸುಮ್ಕಿರೆ ಸಾಕು. ಬರೀ ಮಾತಾಡ್ತೀರಾ ಮಾತೊಂದತ್ತ. ಅವ್ರಿಗೆ ಕೇಳೈತಿ ಕೊಡ್ಬೇಕಾ ಸುಮ್ಮನೆ. ನಮ್ಮ ಸೀರೆ ವಿಚಾರದೊಂದು ನಮ್ಗಂತೂ ತಲೆ ಕೆಟ್ಟೋಗುತ್ತಮ್ಮ ತಾಯಿ. ಏನು ಸೀರೆದೊಂದು ಅಬ್ರ ಮಾಡ್ಯವ್ರಿ ಇವರು. ಇಲ್ಲ ಕಣತೆ, ನಾವೇನೇನು ಸೀರೆದೇನು ಇದು ಮಾಡಿಲ್ಲ, ಒಳ್ಳೇದೇ ತಗೊಂಬಂದಿದ್ವಿ. ನಿಜ ಒಳ್ಳೇದೇ ತಗೊಂಬಂದು ನಮ್ಮ ಮನಸ್ಸು ತಡಿಲಿಲ್ಲ. ಇಲ್ಲ ಈ ಮನೆ ಹೆಣ್ಮಗಳು ನಮ್ಮ ಋತು ಅಕ್ಕ ಒಳ್ಳೇದು. ಆ ಅಣ್ಣನಿಗೆ 300 ರೂಪಾಯಿ ಬಟ್ಟೆ ತಗೊಂಬಂದಿದ್ವಿ ಗೊತ್ತಾ? 300 ರೂಪಾಯಿ ಚೆನ್ನಾಗಿರವೆ ತಗೊಂಡೋಗೋಣ. ಇದೊಂದೇ ಸತಿ ಮದುವೆ ಮಾಡ್ತಾ ಇರೋದು ಮಕ್ಳದಾಗ ಬಿಡು. ಬೇರೆ ಇನ್ನೇನು ಕೆಲಸ ಕಾರ್ಯ ಏನಿಲ್ಲ, ಬೇರೆ ಗಂಡು ಮಕ್ಳಿಲ್ಲ ಏನಿಲ್ಲ. ಬೇರೆಯವ್ರದ್ದು ಇನ್ನೊಬ್ರದ್ದು ಮದುವೆ ಮಾಡ್ಬೇಕಪ್ಪ, ಸಣ್ಣವರು ದೊಡ್ಡವರು ಇದ್ದಾರೆ ಎಂಬಕ್ಕೆ ಬಿಡು. ಯಾರು ಇಲ್ಲ ಅಂತ ಒಳ್ಳೆವೇ ತಗೊಂಬಂದಿದ್ದೀವಿ. ಒಳ್ಳೆವೇ ತಗೊಂಬಂದ್ರು ನೀವು ಅಕ್ಕ ಹಿಂಗೆ ಮಾತಾಡ್ಬೇಕಂತಂದ್ರೆ ಅತ್ತೆ ನೀನು ಸುಮ್ಮನಿರತ್ತೆ. ನಿಮ್ಮದು ಜಾಸ್ತಿ ಆಗೈತೆ. ನಾವು ಮಾತಾಡಬಾರ್ದು ಅಂತ ನಾವು ಸುಮ್ಮನಿದ್ದೀವಿ. ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ನಿನ್ನ ಮಗಳದ್ದು ಯಾಕೋ ಜಾಸ್ತಿ ಆಯಿತು ಬಿಡ್ರ. ಮತ್ತ ಆ ಸೀರೆದೆಲ್ಲ ಏನತ್ತ? ನೀವಿಲ್ಲಿ ಲೋಟು ಮನ್ಗೊಳಗೆ ಸೀರೆಗಳದೆಲ್ಲ ಎತ್ಕೊಂಡತ್ತ. ಸುಮ್ಕೆರೆ ಸಾಕಿ ಪಟ್ಟಿ ಏನು ಸೀರೆದೇನು ಋತಮ್ಮ? ಸುಮ್ಮನೆ ಹುಡ್ಕೊಳಮ್ಮ ಹೇಳ್ತೀನಿ. ಜಾಕೆಟ್ ಹೊಲಿಸ್ಕೊಂಡು ಎಂಥದಂತ ತರಲಿ ಹುಡ್ಕ ಮತ್ತೆ ಕಲಿಬೇಕಮ್ಮ ಹೆಣ್ಮಕ್ಳು. ಬೇಡ ಕಣಜ್ಜಿ, ನಾವೇನೇನು ಅಷ್ಟೇನು ಬರ್ಗೆಟ್ಟಿಲ್ಲ. ಹೆಂಗೆ ಇದನ್ನು ಮಾಡ್ತಾರೆ ಗೊತ್ತೇ, ಒಂದು ಇಟ್ಕೊಂಡು. ಅಲ್ಲ ಅಂಥ ಕಲರ್ ನನ್ನ ಹತ್ರನೂ ಇದ್ದಾವೆ. ನಾನು ಹೇಳಿದ್ದೀನಿ ಲೈಟ್ ಕಲರೇ ತಗೊಂಬರ್ರಿ ಅಂದ್ರೆ ಇಲ್ಲ ಡಾರ್ಕ್ ಆಗಿರೋದೇ ತಗೊಂಬಂದವ್ರೆ. ಹೇಳಿದ್ದೀನಿ ತಾನೆ. ನನಗೊಂದು ಫೋನ್ ಆದರೂ ಮಾಡಿ ಒಂದು ವಾಟ್ಸಪ್ ಆದರೂ ಮಾಡ್ಬೇಕಾ? ಅಕ್ಕ ಇಂತ ತಗೊಂಬ್ಲ ಬೇಡವ ಅಂತ ಕೇಳ್ಬೇಕಾ? ನನ್ನ ಕೇಳ್ದಲ್ಲ ಅವ್ರು ಅದು ಹೆಂಗೆ ತಂದರು? ಒಟ್ಟಿನಲ್ಲಿ ಎಲ್ಲದಕ್ಕೂ ನಿಮ್ಮನ್ನು ಕೇಳಬೇಕು, ನಾವೆಲ್ಲದಕ್ಕೂ ಕೇಳಬೇಕು. ಏನು ಕನಾಗಲಿ. ಏನೋ ಬಿಡು, ತಂದವರೆಲ್ಲ ಇಷ್ಟಪಟ್ಟು ಇಷ್ಟು ದಿವಸ ಇಷ್ಟು ವರ್ಷ ಗೌರಿ ಗಣೇಶ ಯಾವುದ್ರಲ್ಲೇ ಆಗಲಿ ನೀವು ಇಷ್ಟಪಟ್ಟಿರೋದೇ ಕೊಡ್ಸಿದ್ದೀವಿ. ನಿಮ್ಮನ್ನೇ ಕರ್ಕೊಂಡೋಗಿ ಕೊಡ್ಸಿದ್ದೀವಿ. ಯಾವತ್ತೇ ಇದು ಮಾಡಿಲ್ಲ ನಾವು. ಇದೊಂದು ಸತಿ ಚೆನ್ನಾಗಿರೋದು ತಂದ್ರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಇದೊಂದು ಸತಿ ಬಿಡು, ಏನೋ ಚೆನ್ನಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನೋ ಅನಿಸಿದ್ರೆ ಹುಡ್ಕೋಬೇಕಪ್ಪ ಸುಮ್ಮನೆ. ಗೌರಿ ಗಣೇಶ ಹಬ್ಬದಾಗ ನೀವು ಒಪ್ಪಿರೋದೇ ಕೊಡಿಸ್ತೀವಿ ತಾನೇ ನಾವು. ಗೌರಿ ಹಬ್ಬದಾಗ ಆಗಲಿ. ಏನು ಬೇಡ, ನಾನು ಹುಡ್ಕಮ್ಮಲ್ಲ ಈ ಸೇರೆನ. ಏನು ಬೇಡ ನನಗೆ. ವಾಪಸ್ ಮಾಡ್ಕೊಂಬಂದ್ರೆ ಆತು ಬಿಡಮ್ಮ ಅತ್ತ. ಹೋಗಿ ಬಿಲ್ ತಗೊಂಡು ಹೋಗಿ ಅಂಗಡಿಯಾಗ ತಾಣ ವಾಪಸ್ ಮಾಡ್ಕೊಂಬಂದ್ರೆ ಆತು ಚೆನ್ನಾಗಿಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಸೀರೆ ತಗೊಂಬಂದ್ರೂ ಋತು ಅಕ್ಕ ಯಾವ ಥರ ಜರಿತಾ ಐತೆ ಅಂತೇಳಿ. ನೋಡಿ ಒಳ್ಳೇದೇ ತಗೊಂಬಂದಿದ್ವಿ, ಚೆನ್ನಾಗೇ ಐತೆ ಸೀರೆ. ಹಂಗಂದ್ರೂ ಯಾವ ಥರ ಮಾತಾಡ್ತೈತೆ ಅವಕ್ಕ ಅಂತ. ಅವ್ರೇನು ಅದೇ ಬೇಕಲ್ಲ ಮಾತಾಡ್ಬೇಕು ಅಂತಲೇ ಮಾತಾಡೋದು ಅವರು.
ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.